ಒಂದು ಕಡೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಕಾಳಗ ದಿನದಿಂದ ದಿನಕ್ಕೆ ಮತ್ತೊಂದು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಈ ನಡುವೆ ಆ ಭಾಗದಲ್ಲಿ ಸಿಲುಕಿಕೊಂಡಿರುವಂತ, ಅದರಲ್ಲೂ ಪ್ರಮುಖವಾಗಿ ಇರಾನ್ ನಲ್ಲಿ ಸಿಲುಕಿರುವಂತ ಭಾರತ ಮೂಲದ ವಿದ್ಯಾರ್ಥಿಗಳು, ಅವರನ್ನ ದೇಶಕ್ಕೆ ವಾಪಸ್ ಕರೆದುಕೊಂಡು ಬರುವ ವ್ಯವಸ್ಥೆ ಆಗಿದೆ. ಕೇಂದ್ರ ಸರ್ಕಾರದಿಂದ ಉಚಿತ ವಿಮಾನ ಟಿಕೆಟ್ ವ್ಯವಸ್ಥೆ ಆಗಿದೆ. ಅರ್ಮೇನಿಯಾದಿಂದ ದೆಹಲಿಯಿಂದ ಶ್ರೀನಗರಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಅರ್ಮೇನಿಯಾ ರಾಜಧಾನಿಯಿಂದ ತೆರಳುತ್ತಾರೆ. ಇರಾನ್ನಲ್ಲಿ ವಿದ್ಯಾರ್ಥಿಗಳು ಸಿಲುಕಿಕೊಂಡಿದ್ದಾರೆ. ಅವರನ್ನ ವಾಪಸ್ ಭಾರತಕ್ಕೆ ಕರೆದುಕೊಂಡು ಬರುವ ಕೆಲಸ ಆಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ವಿ. ಬಸ್ನಲ್ಲಿ ನಿನ್ನೆ ಅವರನ್ನ ಸುರಕ್ಷಿತವಾಗಿ ಕರೆದುಕೊಂಡು ಹೋಗ್ತಾ ಇದ್ದ ಸಂದರ್ಭದಲ್ಲಿ ಬಸ್ನಲ್ಲಿದ್ದಂತ ವಿದ್ಯಾರ್ಥಿಯೊಬ್ಬರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಂತ ದೃಶ್ಯಾವಳಿ ಅದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಇವತ್ತು ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಕಾಳಗ ಮತ್ತೊಂದು ಮಜಲನ್ನ ತಲುಪಿದೆ. ಅಮೆರಿಕ ತನ್ನ 30 ಫೈಟರ್ ಜೆಟ್ಗಳನ್ನ ಯುರೋಪ್ ಕಂಟ್ರಿಗೆ ಕಳಿಸಿಕೊಟ್ಟಿತ್ತು. ಇದರ ಬೆನ್ನಲ್ಲೇ ಒಂದು ಕಡೆ ದಾಳಿ ಮಾಡಿದೆ, ಮತ್ತೊಂದು ಕಡೆ ವಿದ್ಯಾರ್ಥಿಗಳನ್ನ ಭಾರತಕ್ಕೆ ವಾಪಸ್ ಕರೆತರುವಂತ ಕೆಲಸಗಳು ಕೂಡ ಸುದೀರ್ಘವಾಗಿ ಸಾಗ್ತಾ ಇದೆ. ಓವರ್ ಆಲ್ ಆಗಿ ಈ ಕ್ಷಣದ ಅಪ್ಡೇಟ್ ಏನ್ ಕೊಡ್ತೀರಿ? ನಾಗೇಂದ್ರ ಬಾಬು, ಏನು ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷದ ಮಧ್ಯೆ ಈಗ ಅಮೆರಿಕ ಎಂಟ್ರಿ ಆಗಿರುವಂತದ್ದು. ಅಮೆರಿಕದ ಫೈಟರ್ ಜೆಟ್ಗಳನ್ನ ಏನು ಇಸ್ರೇಲ್ಗೆ ಕಳಿಸುವಂತಹ ಕೆಲಸವನ್ನ ಅಮೆರಿಕ ಮಾಡಿದೆ. ಈಗಾಗಲೇ ಇಸ್ರೇಲ್ ಏನು ಇರಾನ್ನಲ್ಲಿ ಇರತಕ್ಕಂತಹ ಅಣುಸ್ಥಾವರದ ಘಟಕಗಳೇನಿದೆ, ಆ ಘಟಕಗಳ ಮೇಲೆ ನೇರವಾಗಿ ದಾಳಿ ಮಾಡುವಂತಹ ಕೆಲಸವನ್ನ ಮೊದಲಿನ ದಿನದಿಂದ ಇಲ್ಲಿಯ ತನಕ ಮಾಡ್ತಾ ಇದೆ. ಯಾಕಂದ್ರೆ ಅಲ್ಲಿ ಯುರೇನಿಯಂ ಇರಬಹುದು, ಹಾಗೇನೆ ಅಣುಸ್ಥಾವರಗಳಿಗೆ ಸಂಬಂಧಪಟ್ಟಂತಹ ಘಟಕಗಳೇನಿದೆ ಅವು ಅಕ್ರಮವಾಗಿದೆ ಮತ್ತು ಅತಿ ಹೇರಳವಾಗಿ ಅಲ್ಲಿ ಉತ್ಪಾದನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ನಾವು ದಾಳಿಯನ್ನ ನಡೆಸ್ತಾ ಇದ್ದೀವಿ ಎನ್ನುವಂತಹ ಮಾತನ್ನ ಇಸ್ರೇಲ್ ತನ್ನ ಸಮರ್ಥನೆಯನ್ನ ಕೂಡ ಮಾಡಿಕೊಂಡಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಇರಾನ್ ಏನು ಅಮೆರಿಕದ ರಾಯಭಾರ ಕಚೇರಿ ಇರಬಹುದು, ನೇರವಾಗಿ ಅಮೆರಿಕದ ಮೇಲೆ ದಾಳಿ ಮಾಡಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಈಗ ಅಮೆರಿಕ ಪ್ರತಿ ಕೌಂಟರ್ ಅನ್ನ ಕೊಡೋದಕ್ಕೆ ಇಸ್ರೇಲ್ ಮೂಲಕ ಉತ್ತರವನ್ನ ಕೊಡ್ತಾ ಇದೆ ಎನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ. ಈಗಾಗಲೇ ಇಸ್ರೇಲ್ ಪರವಾಗಿ ಎಲ್ಲಾ ರಾಷ್ಟ್ರಗಳು ಕೂಡ ಏನು G7 ಶೃಂಗಸಭೆಯ ರಾಷ್ಟ್ರಗಳು ಸೇರಿದಂತೆ ಎಲ್ಲಾ ರಾಷ್ಟ್ರಗಳು ಕೂಡ ಇಸ್ರೇಲ್ ಪರವಾಗಿ ನಿಂತಿರೋದ್ರಿಂದ, ಆದ್ರೆ ಇರಾನ್ ಇದ್ಯಾವುದಕ್ಕೂ ಕೂಡ ಜಗ್ಗದೆ ನೇರವಾಗಿ ಅಮೆರಿಕ ಮೇಲೆ ದಾಳಿ ಮಾಡಲಿಕ್ಕೆ ಮುಂದಾಯಿತು. ಆದ್ರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಕಡೆಯದಾಗಿ ಇಂದು 3ನೇ ಬಾರಿ ವಾರ್ನಿಂಗ್ ಕೊಡುವ ಮೂಲಕ ಏನು ಈಗಾಗಲೇ ವಾರ್ನಿಂಗ್ ಅನ್ನ ಕೊಡುವ ಮೂಲಕ ಅವರಿಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ಯಾಕಂದ್ರೆ ಅಲ್ಲಿನ ಇರಾನ್ನಲ್ಲಿ ಈಗಾಗಲೇ ಇಸ್ರೇಲ್ನ ಯಹೂದಿಗಳನ್ನ ಟಾರ್ಗೆಟ್ ಮಾಡಿ ಅಮೆರಿಕ ವಿರುದ್ಧ ಟಾರ್ಗೆಟ್ ಮಾಡುವಂತಹ ಕೆಲಸವನ್ನ ಇರಾನ್ ಸೇನೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇರಾನ್ಗೆ ನೇರವಾಗಿ ಎಚ್ಚರಿಕೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದೆ. ಇದು 3ನೇ ಬಾರಿ ಕೊನೆಯ ಎಚ್ಚರಿಕೆಯನ್ನ ಕೊಡುವ ಮೂಲಕ ಅಮೆರಿಕ ಬಹಳ ಸ್ಪಷ್ಟವಾಗಿ ಹೇಳಿದೆ, ನೀವು ನೇರವಾಗಿ ಮಾತನಾಡುವಂತಹ ಕೆಲಸವನ್ನ ಮಾಡಿ ಇಸ್ರೇಲ್ ಜೊತೆ ಹೊಂದಾಣಿಕೆಯನ್ನ ಮಾಡಿಕೊಳ್ಳಿ, ಇಲ್ಲವಾದ್ರೆ ತಾವು ಕೂಡ ಬಹಳ ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ಎದುರಾಗ್ತೀರಿ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನ ಅಮೆರಿಕ ಇರಾನ್ಗೆ ರವಾನೆ ಮಾಡಿದೆ. ಆದ್ರೆ ಇರಾನ್ ಮತ್ತೆ ಪ್ರತಿದಾಳಿಯನ್ನ ನಡೆಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಏನು ಉಲ್ಲಂಘನೆ ಈಗಾಗಲೇ ಯುದ್ಧಕ್ಕೆ ಸಿದ್ಧರಾಗಿದ್ದೇವೆ ಎನ್ನುವಂತಹ ಸಂದೇಶವನ್ನ ಇರಾನ್ ಕೂಡ ಕೊಡ್ತಾ ಇದೆ. ಹಾಗಾಗಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಕಾಳಗ ಏರಿದೆ, ಮತ್ತಷ್ಟು ರಾಷ್ಟ್ರಗಳಿಗೂ ಕೂಡ ತಲೆನೋವಾಗುವಂತಹ ಪರಿಸ್ಥಿತಿ ಕೂಡ ಈಗ ಎದುರಾಗಿರ್ತಕ್ಕಂಥದ್ದು. ಈಗ ಅಮೆರಿಕ ಇಸ್ರೇಲ್ ಪರವಾಗಿ ನಿಂತು ಏನು ಯುದ್ಧಕ್ಕೆ ಮುನ್ಸೂಚನೆಯನ್ನ ಕೂಡ ಕೊಡುವಂತಹ ಕೆಲಸವನ್ನ ಅಮೆರಿಕ ಮಾಡ್ತಾ ಇದೆ. ಹೀಗಾಗಿ ಮತ್ತಷ್ಟು ಸಂಕಷ್ಟ ಎದುರಿಸುವಂತಹ ಸಾಧ್ಯತೆ ಇರಾನ್ಗೂ ಕೂಡ ಎದುರಾಗಿರ್ತಕ್ಕಂಥದ್ದು. ನೇರವಾಗಿ ಅಣುಸ್ಥಾವರಗಳ ಮೇಲೆ, ಅಣುಸ್ಥಾವರದ ಘಟಕಗಳ ಮೇಲೆ ದಾಳಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಜೊತೆಗೆ ಸೇನಾ ಮುಖ್ಯಸ್ಥರನ್ನ ಹೊಡೆದುರುಳಿಸುವಂತಹ ಕೆಲಸವನ್ನ ಇಸ್ರೇಲ್ ಮಾಡಿರೋದ್ರಿಂದ ಮತ್ತಷ್ಟು ಕುಪಿತಗೊಂಡಿದೆ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಕಾಳಗ ದಿನದಿಂದ ದಿನಕ್ಕೆ ಮತ್ತೊಂದು ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಈ ನಡುವೆ ಆ ಭಾಗದಲ್ಲಿ ಸಿಲುಕಿಕೊಂಡಿರುವಂತ, ಅದರಲ್ಲೂ ಪ್ರಮುಖವಾಗಿ ಇರಾನ್ ನಲ್ಲಿ ಸಿಲುಕಿರುವಂತ ಭಾರತ ಮೂಲದ ವಿದ್ಯಾರ್ಥಿಗಳು, ಅವರನ್ನ ದೇಶಕ್ಕೆ ವಾಪಸ್ ಕರೆದುಕೊಂಡು ಬರುವ ವ್ಯವಸ್ಥೆ ಆಗಿದೆ. ಕೇಂದ್ರ ಸರ್ಕಾರದಿಂದ ಉಚಿತ ವಿಮಾನ ಟಿಕೆಟ್ ವ್ಯವಸ್ಥೆ ಆಗಿದೆ.
ಅರ್ಮೇನಿಯಾದಿಂದ ದೆಹಲಿಯಿಂದ ಶ್ರೀನಗರಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಅರ್ಮೇನಿಯಾ ರಾಜಧಾನಿಯಿಂದ ತೆರಳುತ್ತಾರೆ. ಇರಾನ್ನಲ್ಲಿ ವಿದ್ಯಾರ್ಥಿಗಳು ಸಿಲುಕಿಕೊಂಡಿದ್ದಾರೆ. ಅವರನ್ನ ವಾಪಸ್ ಭಾರತಕ್ಕೆ ಕರೆದುಕೊಂಡು ಬರುವ ಕೆಲಸ ಆಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ವಿ. ಬಸ್ನಲ್ಲಿ ನಿನ್ನೆ ಅವರನ್ನ ಸುರಕ್ಷಿತವಾಗಿ ಕರೆದುಕೊಂಡು ಹೋಗ್ತಾ ಇದ್ದ ಸಂದರ್ಭದಲ್ಲಿ ಬಸ್ನಲ್ಲಿದ್ದಂತ ವಿದ್ಯಾರ್ಥಿಯೊಬ್ಬರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಂತ ದೃಶ್ಯಾವಳಿ ಅದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಇವತ್ತು ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಕಾಳಗ ಮತ್ತೊಂದು ಮಜಲನ್ನ ತಲುಪಿದೆ. ಅಮೆರಿಕ ತನ್ನ 30 ಫೈಟರ್ ಜೆಟ್ಗಳನ್ನ ಯುರೋಪ್ ಕಂಟ್ರಿಗೆ ಕಳಿಸಿಕೊಟ್ಟಿತ್ತು. ಇದರ ಬೆನ್ನಲ್ಲೇ ಒಂದು ಕಡೆ ದಾಳಿ ಮಾಡಿದೆ, ಮತ್ತೊಂದು ಕಡೆ ವಿದ್ಯಾರ್ಥಿಗಳನ್ನ ಭಾರತಕ್ಕೆ ವಾಪಸ್ ಕರೆತರುವಂತ ಕೆಲಸಗಳು ಕೂಡ ಸುದೀರ್ಘವಾಗಿ ಸಾಗ್ತಾ ಇದೆ. ಓವರ್ ಆಲ್ ಆಗಿ ಈ ಕ್ಷಣದ ಅಪ್ಡೇಟ್ ಏನ್ ಕೊಡ್ತೀರಿ? ನಾಗೇಂದ್ರ ಬಾಬು, ಏನು ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷದ ಮಧ್ಯೆ ಈಗ ಅಮೆರಿಕ ಎಂಟ್ರಿ ಆಗಿರುವಂತದ್ದು. ಅಮೆರಿಕದ ಫೈಟರ್ ಜೆಟ್ಗಳನ್ನ ಏನು ಇಸ್ರೇಲ್ಗೆ ಕಳಿಸುವಂತಹ ಕೆಲಸವನ್ನ ಅಮೆರಿಕ ಮಾಡಿದೆ. ಈಗಾಗಲೇ ಇಸ್ರೇಲ್ ಏನು ಇರಾನ್ನಲ್ಲಿ ಇರತಕ್ಕಂತಹ ಅಣುಸ್ಥಾವರದ ಘಟಕಗಳೇನಿದೆ ಆ ಘಟಕಗಳ ಮೇಲೆ ನೇರವಾಗಿ ದಾಳಿ ಮಾಡುವಂತಹ ಕೆಲಸವನ್ನ ಮೊದಲಿನ ದಿನದಿಂದ ಇಲ್ಲಿಯ ತನಕ ಮಾಡ್ತಾ ಇದೆ. ಯಾಕಂದ್ರೆ ಅಲ್ಲಿ ಯುರೇನಿಯಂ ಇರಬಹುದು, ಹಾಗೇನೆ ಅಣುಸ್ಥಾವರಗಳಿಗೆ ಸಂಬಂಧಪಟ್ಟಂತಹ ಘಟಕಗಳೇನಿದೆ ಅವು ಅಕ್ರಮವಾಗಿದೆ ಮತ್ತು ಅತಿ ಹೇರಳವಾಗಿ ಅಲ್ಲಿ ಉತ್ಪಾದನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ನಾವು ದಾಳಿಯನ್ನ ನಡೆಸ್ತಾ ಇದ್ದೀವಿ ಎನ್ನುವಂತಹ ಮಾತನ್ನ ಇಸ್ರೇಲ್ ತನ್ನ ಸಮರ್ಥನೆಯನ್ನ ಕೂಡ ಮಾಡಿಕೊಂಡಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಇರಾನ್ ಏನು ಅಮೆರಿಕದ ರಾಯಭಾರ ಕಚೇರಿ ಇರಬಹುದು, ನೇರವಾಗಿ ಅಮೆರಿಕದ ಮೇಲೆ ದಾಳಿ ಮಾಡಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಈಗ ಅಮೆರಿಕ ಪ್ರತಿ ಕೌಂಟರ್ ಅನ್ನ ಕೊಡೋದಕ್ಕೆ ಇಸ್ರೇಲ್ ಮೂಲಕ ಉತ್ತರವನ್ನ ಕೊಡ್ತಾ ಇದೆ ಎನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ. ಈಗಾಗಲೇ ಇಸ್ರೇಲ್ ಪರವಾಗಿ ಎಲ್ಲಾ ರಾಷ್ಟ್ರಗಳು ಕೂಡ ಏನು G7 ಶೃಂಗಸಭೆಯ ರಾಷ್ಟ್ರಗಳು ಸೇರಿದಂತೆ ಎಲ್ಲಾ ರಾಷ್ಟ್ರಗಳು ಕೂಡ ಇಸ್ರೇಲ್ ಪರವಾಗಿ ನಿಂತಿರೋದ್ರಿಂದ, ಆದ್ರೆ ಇರಾನ್ ಇದ್ಯಾವುದಕ್ಕೂ ಕೂಡ ಜಗ್ಗದೆ ನೇರವಾಗಿ ಅಮೆರಿಕ ಮೇಲೆ ದಾಳಿ ಮಾಡಲಿಕ್ಕೆ ಮುಂದಾಯಿತು. ಆದ್ರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಕಡೆಯದಾಗಿ ಇಂದು 3ನೇ ಬಾರಿ ವಾರ್ನಿಂಗ್ ಕೊಡುವ ಮೂಲಕ ಏನು ಈಗಾಗಲೇ ವಾರ್ನಿಂಗ್ ಅನ್ನ ಕೊಡುವ ಮೂಲಕ ಅವರಿಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ಯಾಕಂದ್ರೆ ಅಲ್ಲಿನ ಇರಾನ್ನಲ್ಲಿ ಈಗಾಗಲೇ ಇಸ್ರೇಲ್ನ ಯಹೂದಿಗಳನ್ನ ಟಾರ್ಗೆಟ್ ಮಾಡಿ ಅಮೆರಿಕ ವಿರುದ್ಧ ಟಾರ್ಗೆಟ್ ಮಾಡುವಂತಹ ಕೆಲಸವನ್ನ ಇರಾನ್ ಏನು ಸೇನೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇರಾನ್ಗೆ ನೇರವಾಗಿ ಎಚ್ಚರಿಕೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದೆ. ಇದು 3ನೇ ಬಾರಿ ಕೊನೆಯ ಎಚ್ಚರಿಕೆಯನ್ನ ಕೊಡುವ ಮೂಲಕ ಅಮೆರಿಕ ಬಹಳ ಸ್ಪಷ್ಟವಾಗಿ ಹೇಳಿದೆ, ನೀವು ನೇರವಾಗಿ ಮಾತನಾಡುವಂತಹ ಕೆಲಸವನ್ನ ಮಾಡಿ ಇಸ್ರೇಲ್ ಜೊತೆ ಹೊಂದಾಣಿಕೆಯನ್ನ ಮಾಡಿಕೊಳ್ಳಿ, ಇಲ್ಲವಾದ್ರೆ ತಾವು ಕೂಡ ಬಹಳ ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ಎದುರಾಗ್ತೀರಿ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನ ಅಮೆರಿಕ ಇರಾನ್ಗೆ ರವಾನೆ ಮಾಡಿದೆ. ಆದ್ರೆ ಇರಾನ್ ಮತ್ತೆ ಪ್ರತಿದಾಳಿಯನ್ನ ನಡೆಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಏನು ಉಲ್ಲಂಘನೆ ಈಗಾಗಲೇ ಯುದ್ಧಕ್ಕೆ ಸಿದ್ಧರಾಗಿದ್ದೇವೆ ಎನ್ನುವಂತಹ ಸಂದೇಶವನ್ನ ಇರಾನ್ ಕೂಡ ಕೊಡ್ತಾ ಇದೆ. ಹಾಗಾಗಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಕಾಳಗ ಏನಿದೆ ಮತ್ತಷ್ಟು ರಾಷ್ಟ್ರಗಳಿಗೂ ಕೂಡ ತಲೆನೋವಾಗುವಂತಹ ಪರಿಸ್ಥಿತಿ ಕೂಡ ಈಗ ಎದುರಾಗಿರ್ತಕ್ಕಂಥದ್ದು. ಈಗ ಅಮೆರಿಕ ಇಸ್ರೇಲ್ ಪರವಾಗಿ ನಿಂತು ಏನು ಯುದ್ಧಕ್ಕೆ ಮುನ್ಸೂಚನೆಯನ್ನ ಕೂಡ ಕೊಡುವಂತಹ ಕೆಲಸವನ್ನ ಅಮೆರಿಕ ಮಾಡ್ತಾ ಇದೆ. ಹೀಗಾಗಿ ಮತ್ತಷ್ಟು ಸಂಕಷ್ಟ ಎದುರಿಸುವಂತಹ ಸಾಧ್ಯತೆ ಇರಾನ್ಗೂ ಕೂಡ ಎದುರಾಗಿರ್ತಕ್ಕಂಥದ್ದು. ನೇರವಾಗಿ ಅಣುಸ್ಥಾವರದ ಘಟಕಗಳ ಮೇಲೆ ದಾಳಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಜೊತೆಗೆ ಸೇನಾ ಮುಖ್ಯಸ್ಥರನ್ನ ಹೊಡೆದುರುಳಿಸುವಂತಹ ಕೆಲಸವನ್ನ ಇಸ್ರೇಲ್ ಮಾಡಿರೋದ್ರಿಂದ ಮತ್ತಷ್ಟು ಕುಪಿತಗೊಂಡಿದೆ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನಟೇಶ್. ನಿಮ್ಮೆಲ್ಲ